ಒಂದು ದಟ್ಟವಾದ ಕಾಡಿನಲ್ಲಿ ಚಿಕ್ಕ ಮೊಲವೊಂದು ವಾಸ ಮಾಡುತ್ತಿತ್ತು. ಆ ಮೊಲದ ಹೆಸರು ಚಿಂಕು. ಚಿಂಕು ತುಂಬ ಚಾಣಾಕ್ಷ, ಆದರೆ ತುಂಬ ಭಯಪಡುವ ಸ್ವಭಾವ ಹೊಂದಿತ್ತು. ಒಂದು ದಿನ ಕಾಡಿನಲ್ಲಿ ಭಾರಿ ಗಾಳಿ ಬಂತು. ಮರಗಳು ಜಾರಾಡುತ್ತಿದ್ದವು, ಎಲೆಗಳು ಹಾರುತ್ತಿದ್ದವು. ಚಿಂಕು ತನ್ನ ಬಿಲ್ಲಿನಲ್ಲಿ ಕುಳಿತಿತ್ತು. ಹೊರಗೆ ಹೋಗಲು ಹೆದರುತ್ತಿತ್ತು. ಅಷ್ಟರಲ್ಲಿ ಒಂದು ಚಿಕ್ಕ ಜಿಂಕೆ ಬಂದು ಹೇಳಿತು, ಚಿಂಕು, ನೀನು ಏಕೆ ಹೊರಗೆ ಬರೋದಿಲ್ಲ? ಎಲ್ಲರೂ ಸೇರಿ ಸುರಕ್ಷಿತ ಜಾಗಕ್ಕೆ ಹೋಗುತ್ತಿದ್ದೇವೆ, ನೀನು ನಮ್ಮ ಜೊತೆ ಬಾ ಎಂದಿತು. ಚಿಂಕು ಹೇಳಿತು, ನನಗೆ ಭಯ ಆಗುತ್ತಿದೆ, ನಾನು ಹೊರಗೆ ಬರೋದಿಲ್ಲ. ಜಿಂಕೆ ನಗುತ್ತಾ ಹೇಳಿತು, ಭಯ ಇರೋದು ತಪ್ಪಲ್ಲ, ಆದರೆ ಧೈರ್ಯ ಅಂದರೆ ಭಯ ಇದ್ದರೂ ಮುಂದೆ ಹೋಗೋದು ಎಂದಿತು. ಈ ಮಾತು ಕೇಳಿ ಚಿಂಕುಗೆ ಸ್ವಲ್ಪ ಧೈರ್ಯ ಕೊಟ್ಟಿತು. ಅದು ನಿಧಾನವಾಗಿ ತನ್ನ ಬಿಲ್ಲದಿಂದ ಹೊರಬಂದಿತು. ಇತರ ಪ್ರಾಣಿಗಳ ಜೊತೆ ಸೇರಿ ಸುರಕ್ಷಿತ ಜಾಗಕ್ಕೆ ಹೋಯಿತು. ಗಾಳಿ ನಿಂತ ನಂತರ ಚಿಂಕುಗೆ ತುಂಬ ಸಂತೋಷಪಟ್ಟಿತು. ಅದು ಅರಿತುಕೊಂಡಿತು, ನಾನು ಭಯಪಟ್ಟರೂ ನಾನು ಧೈರ್ಯವಾಗಿರಬಹುದು. ಆ ದಿನದಿಂದ ಚಿಂಕು ಯಾವ ಕೆಲಸಕ್ಕೂ ಹೆದರದೆ ಪ್ರಯತ್ನ ಮಾಡತೊಡಗಿತು.